ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುದು ನಿಮ್ಗೆ ಗೊತ್ತಿರಬಹುದು. ಆಲ್ಮೋಸ್ಟ್ ಎಲ್ಲರ ಪೋರ್ಟ್ಫೋಲಿಯೋ ಕೂಡ ಇವತ್ತು 1%, 2%, 3% ಈ ರೀತಿಯಾಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಹಾಗೂ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಇಂಡೈಸಸ್ ಗಳಲ್ಲೂ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ. ನೋಡಬಹುದು, ಎಲ್ಲ ಕೂಡ ರೆಡ್ ಅಲ್ಲೇ ಕಾಣ್ತಿದಾವೆ. ಮಿಡ್ ಕ್ಯಾಪ್ ಆಗ್ಬಹುದು, ಸ್ಮಾಲ್ ಕ್ಯಾಪ್ ಆಗ್ಬಹುದು. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಡೌನ್ ಅಲ್ಲಿ ಇದ್ದೇ ಇರ್ತವೆ. ಹಾಗಂತ ಎಲ್ಲಾ ಸ್ಟಾಕ್ ಗಳು ರೆಡ್ ಅಲ್ಲೇ ಇರ್ತವೆ ಅಂತಲ್ಲ. ಒಂದಷ್ಟು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿರ್ತವೆ. ಸೊ ಈ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ತುಂಬಾನೇ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ನಾವು ರೈಲ್ವೆ ಸ್ಟಾಕ್ ಗಳಿಗೆ ಬರೋಣ. ಸೊ ರೈಲ್ವೆ ಸ್ಟಾಕ್ ಗಳಲ್ಲಿ ನೋಡಬಹುದು, BML ಅಲ್ಲಿ 1% ಡೌನ್ ಫಾಲ್ ಕಂಡು ಬಂದಿದೆ. ಕಾನ್ಕಾರ್ ಅಲ್ಲಿ 1%, ಇರ್ಕಾನ್ ಅಲ್ಲೂ ಕೂಡ ಆಲ್ಮೋಸ್ಟ್ 1%, IRCTC ನಲ್ಲಿ 3% ಡೌನ್ ಫಾಲ್ ಕಂಡು ಬಂದಿದೆ. IRFC ನಲ್ಲಿ 2.5% ಹತ್ರ, RVNL ಅಲ್ಲಿ 2% ಗಿಂತ ಜಾಸ್ತಿ, ರೈಲ್ಟೆಲ್ ಅಲ್ಲಿ 3.5%, ರೈಟ್ಸ್ ಅಲ್ಲಿ 2%, ಟೆಕ್ಸ್ಮಾಕೋದಲ್ಲಿ 3%, ತೀತಾಗರ್ ಅಲ್ಲಿ 4%. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಗಳು ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇವತ್ತು. ಹಾಗೆ ನಾವು ಬೇರೆ ಸ್ಟಾಕ್ ಗಳನ್ನ ನೋಡೋಣ. ಅದರ ನಂತರ ಉಳಿದ ವಿಚಾರಗಳನ್ನ ತಿಳ್ಕೊಳ್ಳೋಣ. ಗ್ರೀನ್ ಎನರ್ಜಿ ಸ್ಟಾಕ್ಸ್ ಇಲ್ಲೂ ಕೂಡ ನೋಡಬಹುದು. ಅದಾನಿ ಗ್ರೀನ್ ಅಲ್ಲಿ ಡೌನ್ ಫಾಲ್ ಇದೆ. ಅಮರರಾಜ ಎನರ್ಜಿ ಮೊಬಿಲಿಟಿ ಡೌನ್ ಫಾಲ್ ಇದೆ. ಬೋರೋಸಿಲ್ ರಿನ್ಯೂವಬಲ್ಸ್, ಎಕ್ಸೈಡ್ ಇಂಡಸ್ಟ್ರೀಸ್, ಗೈಲ್, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್, ಐನಾಕ್ಸ್ ವಿಂಡ್, ಇನ್ಸೋಲೇಷನ್ ಎನರ್ಜಿನಲ್ಲಿ ಮಾತ್ರ 5% ಸರ್ಕ್ಯೂಟ್ ಬಂದಿದೆ. IOC ನಲ್ಲಿ ಡೌನ್ ಫಾಲ್ ಇದೆ. JSW ಎನರ್ಜಿ ಡೌನ್ ಇದೆ. LNT ಡೌನ್ ಇದೆ. ಎಲೆಕ್ಟ್ರಾ ಗ್ರೀನ್ ಡೌನ್ ಇದೆ. ಪ್ರಾಜ್ ಇಂಡಸ್ಟ್ರೀಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಸ್ಟರ್ಲಿಂಗ್ ವಿಲ್ಸನ್ ಪವರ್, ಟಾಟಾ ಪವರ್, ವೆಬ್ಸಾಲ್ ಎನರ್ಜಿ, ಆಲ್ಮೋಸ್ಟ್ ಎಲ್ಲ ಕೂಡ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಇವತ್ತು ಡೌನ್ ಫಾಲ್ ಅನ್ನೇ ಕಂಡಿದ್ದಾವೆ. ಇನ್ನು ಉಳಿದಂತೆ ಡಿಫೆನ್ಸ್ ಸ್ಟಾಕ್ ಗಳಿಗೆ ಬಂದ್ರೆ, ಸೊ ಇಲ್ಲೂ ಕೂಡ ನೋಡಬಹುದು, ಅಸ್ತ್ರ ಮೈಕ್ರೋದಲ್ಲಿ ಡೌನ್ ಫಾಲ್ ಇದೆ. ಅವಾಂಟೆಲ್ ಅಲ್ಲಿ ಡೌನ್ ಫಾಲ್, ಭಾರತ್ ಡೈನಾಮಿಕ್ಸ್ ಅಲ್ಲಿ ಡೌನ್, ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತ್ ಫೋರ್ಜ್, ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಡೌನ್. ಡೇಟಾ ಪ್ಯಾಟರ್ನ್ಸ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. DCX ಸಿಸ್ಟಮ್ಸ್ ಡೌನ್ 4%, ಹಿಂದೂಸ್ತಾನ್ ಏರೋನಾಟಿಕ್ಸ್ 1.5%, ಐಡಿಯಾ ಫೋರ್ಜ್ 1% ಗಿಂತ ಜಾಸ್ತಿ, ಕೇನ್ಸ್ ಟೆಕ್ನಾಲಜಿ ಇವತ್ತು ಪಾಸಿಟಿವ್ ಇದೆ. ಮಜಗಾವ್ ಡಾಕ್ 3%, ಎಂಟಾರ್ 1.5%, ಪಾರಸ್ ಡಿಫೆನ್ಸ್ 1.5%, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ 1.5% ಪಾಸಿಟಿವ್ ಇದೆ. ಸೋಲಾರ್ ಇಂಡಸ್ಟ್ರೀಸ್ ಪಾಸಿಟಿವ್ ಇದೆ. ಸೊ ಮೆಜಾರಿಟಿ ಸ್ಟಾಕ್ ಗಳು ಇಲ್ಲೂ ಕೂಡ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ. ನೆಕ್ಸ್ಟ್ ಇನ್ನ PSU ಸ್ಟಾಕ್ ಗಳು, ಇಲ್ಲಿ ಕೆಲವೊಂದು ಸ್ಟಾಕ್ ಗಳು ರಿಪೀಟ್ ಆಗಿರ್ತವೆ. ಸೊ ಇಲ್ಲೂ ಕೂಡ ನೋಡಬಹುದು, ಮೆಜಾರಿಟಿ ಸ್ಟಾಕ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾವೆ ಇವತ್ತು. ಕೆಲವೊಂದು ಮಾತ್ರ ಅಲ್ಲಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಇನ್ನು ಉಳಿದಂತೆ ಮೇಜರ್ ಹಾಗೆ ಡೌನ್ ಫಾಲ್ ಕಂಡು ಬಂದಿದೆ. GIC ನಲ್ಲಿ ಪಾಸಿಟಿವ್ ಇದೆ. ಗುಜರಾತ್ ಗ್ಯಾಸ್ ಪಾಸಿಟಿವ್ ಇದೆ. ಹಾಗೆ ಇಂಡಿಯನ್ ಟೂರಿಸಂ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪಾಸಿಟಿವ್ ಇದೆ. ನೋಡಿದಂತೆ ನೋಡಬಹುದು, ಸುಮಾರು ಸ್ಟಾಕ್ ಗಳು ITI ಆಗ್ಬಹುದು, J&K ಬ್ಯಾಂಕ್, IRCTC, ಇರ್ಕಾನ್, ಮಿದಾನಿ, MMTC, MOIL, ನಾಲ್ಕೋ, NBCC, NHPC, NLC ಇಂಡಿಯಾ, NTPC, ಆಯಿಲ್ ಇಂಡಿಯಾ. ಸೊ ನೋಡ್ತಾ ಹೋದ್ರೆ, ನಾವು ಓದ್ತಾ ಹೋದ್ರೆ ಲಿಸ್ಟ್ ಮುಗಿಯೋದೇ ಇಲ್ಲ, ಅಷ್ಟೊಂದು ದೊಡ್ಡ ಲಿಸ್ಟ್ ಇದೆ ಇವತ್ತಿನ ಅಂಡರ್ ಪರ್ಫಾರ್ಮೆನ್ಸ್ ನ ಲಿಸ್ಟ್. ಸೈಲ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. SBI ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. SJVN ಡೌನ್ ಇದೆ. ಯುಕೋ ಬ್ಯಾಂಕ್ ಪಾಸಿಟಿವ್ ಇದೆ. ಯೂನಿಯನ್ ಬ್ಯಾಂಕ್ ಪಾಸಿಟಿವ್ ಇದೆ. ಸೊ 90% ಆಫ್ ದ ಸ್ಟಾಕ್ಸ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನು ಇದರಲ್ಲಿ ಒಂದು ಸ್ಟಾಕ್ ಬರಲಿಲ್ಲ, ಅದು IREDA ನಲ್ಲಂತೂ ಇವತ್ತು ಲಾಸ್ಟ್ ಅಲ್ಲಿ 5% ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಇನ್ನು ಝೀಗೆ ಬಂದ್ರೆ, ಇದಕ್ಕೆ ಸಪರೇಟ್ ಕಾರಣ ಇದೆ. ಈಗಾಗಲೇ ನಾನು ಅದರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. 14% ಡೌನ್ ಆಗಿದೆ. ಇನ್ನೊಂದು ಸ್ಟಾಕ್ ಬಂದ್ರೆ, ಇಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪೇಟಿಎಂ ಅಲ್ಲಿ. ಸೊ ಖಂಡಿತ ಈ ರ್ಯಾಲಿಯನ್ನ ನೋಡಿ ಈ ಸ್ಟಾಕ್ ಕಡೆ ಇಂಟ್ರೆಸ್ಟ್ ಅನ್ನ ತೋರಿಸಬೇಡಿ. ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಗೆ ಈಗ ಹೊಡೆತ ಬಿದ್ದಿದೆ. ಇದೆಲ್ಲ ಶಾರ್ಟ್ ಟರ್ಮ್ ರಿಕವರಿ ಬರ್ತಾ ಇರುತ್ತೆ. ಇನ್ ಕೇಸ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, 19% 5 ಡೇಸ್ ಅಲ್ಲಿ ಪಾಸಿಟಿವ್ ಇದೆ. ಅದೇ ನೀವು ಒಂದು ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ 50% ಡೌನ್ ಇದೆ. ಸೊ ಈ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ತಗಲಾಕೊಂಡ್ರೆ ಗೊತ್ತಿಲ್ಲ ಎಲ್ಲಿವರೆಗೂ ತಗಲಾಕೊಳ್ತೀವಿ ಅಂತ, ಅಥವಾ ರಿಕವರಿ ಬಂದರೂ ಬರ್ಬೋದು. ಇಲ್ಲೂ ಕೂಡ ನೋಡಬಹುದು, ರ್ಯಾಲಿ ಬಂದಿತ್ತು 13% ಗಿಂತ ಜಾಸ್ತಿ, ಅದರ ನಂತರ ಡೌನ್ ಆಯ್ತು. ಈಗಲೂ ಡೌನ್ ಆಗುತ್ತೆ ಅಂತಲ್ಲ, ಡೌನ್ ಆಗಬಹುದು ಅಥವಾ ಆಗದೆ ಇರಬಹುದು. ಬಟ್ ಇಲ್ಲಿ ಫಂಡಮೆಂಟಲ್ಸೇ ಸಮಸ್ಯೆಯಲ್ಲಿದೆ, ಕಂಪನಿಯ ಬಿಸ್ನೆಸ್ ಸಮಸ್ಯೆಯಲ್ಲಿದೆ. ಸೊ ಇಂತಹ ಕಡೆ ನಾವು ಹೋಗಿ ಗಳಿಸೋದಕ್ಕಿಂತ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದು ಬೆಟರ್. ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ತಗಲಾಕೊಂಡು ಆಮೇಲೆ ಎಕ್ಸಿಟ್ ಆಗೋಕ್ಕೂ ಸಮಯ ಸಿಗದೆ ಒದ್ದಾಡುವಂತ ಪರಿಸ್ಥಿತಿ ಬಂದ್ರು ಬರಬಹುದು. ಹಾಗಾದ್ರೆ ಈ ರೀತಿ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಏನು? ಏನಾದ್ರೂ ಸ್ಪೆಸಿಫಿಕ್ ರೀಸನ್ ಇದೆಯಾ ಅಂತ ಎಲ್ರಿಗೂ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಸೊ ಖಂಡಿತ ಈ ರೀತಿಯ ಡೌನ್ ಫಾಲ್ ಗೆ ಯಾವುದೇ ಸ್ಪೆಸಿಫಿಕ್ ನ್ಯೂಸ್ ಕಾರಣ ಅಲ್ಲ. ಮಾರ್ಕೆಟ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಷ್ಟೇ. ಯಾಕಂದ್ರೆ ನಾವೀಗ ಮೇಜರ್ ಸ್ಟಾಕ್ ಗಳನ್ನ ನೋಡಿದೀವಿ ಅಷ್ಟೇ. ಸೊ ಇಲ್ಲೆಲ್ಲ ಕೂಡ ಆಲ್ಮೋಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಎಲ್ಲ PSU ಬ್ಯಾಂಕ್ ಗಳಲ್ಲಿ
ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ನೆಕ್ಸ್ಟ್ ಡಿಫೆನ್ಸ್ ಸ್ಟಾಕ್ ಗಳಲ್ಲೂ ಕೂಡ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ವಿ. ಇನ್ನುಳಿದಂತೆ ಗ್ರೀನ್ ಎನರ್ಜಿ ಸ್ಟಾಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ. ನೆಕ್ಸ್ಟ್ ರೈಲ್ವೆ ಸ್ಟಾಕ್ ಗಳಂತೂ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ 2023 ಕೊಟ್ಟಿದ್ದಾವೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ಮೇಲೆ ಒಂದು ಕಡೆ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ. ಅದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಅದು ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಖಂಡಿತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಶಾರ್ಟ್ ಟರ್ಮರ್ಸ್ ತಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗಿದೆ ಅಂತ ಅನ್ಸಿದಾಗ ಪ್ರಾಫಿಟ್ ಬುಕ್ ಮಾಡೇ ಮಾಡ್ತಾರೆ. ಸೊ ಆಗ ಒಳ್ಳೆ ಸ್ಟಾಕ್ ಗಳು ಡೌನ್ ಫಾಲ್ ಆದೇ ಆಗುತ್ತೆ. ಸೊ ಅಂತ ಸಮಯನ ನಾವು ಆಸ್ ಎ ಅಡ್ವಾಂಟೇಜ್ ಆಗಿ ನೋಡ್ಬೇಕಾಗುತ್ತೆ. ಹಾಗಂತ ಒಂದಿನ ಬಿತ್ತು ಅಂದ ತಕ್ಷಣ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಬೈ ಮಾಡೋದಲ್ಲ, ತಾಳ್ಮೆಯಿಂದ ಕಾಯ್ಬೇಕು ಅದಕ್ಕೂ ಕೂಡ. ಜೊತೆಗೆ ಈಗಾಗಲೇ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಎಲೆಕ್ಷನ್ ರ್ಯಾಲಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನೀವು ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ಈಗಾಗಲೇ ಗೊತ್ತಾಗಿರುತ್ತೆ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಹಾಗೆ ಇಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಅನ್ನೋದನ್ನ ಕೆಲವೊಂದು ಅನಲಿಸ್ಟ್ ಹೇಳಿದ್ದಾರೆ. ಯೂಶಲಿ ಅವ್ರು ಹೇಳಿರೋದು ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಮಾರ್ಕೆಟ್ ಬಾಟಮ್ ಔಟ್ ಮಾಡುತ್ತೆ, ಅದರ ನಂತರ ಒಳ್ಳೆ ರಿಕವರಿ ಬರುತ್ತೆ ಅಂತ ಹೇಳಿದೆ. ಒಳ್ಳೆ ಸ್ಟಾಕ್ ಗಳಲ್ಲೂ ಅಷ್ಟೇ, ಯಾಕಂದ್ರೆ ಮಾರ್ಕೆಟ್ ಬಾಟಮ್ ಔಟ್ ಮಾಡುತ್ತೆ ಅಂತಂದ್ರೆ ಸ್ಟಾಕ್ ಗಳು ಮಾಡಿದ್ರೆ ತಾನೇ ಮಾರ್ಕೆಟ್ ಮಾಡೋದು. ಸ್ಟಾಕ್ ಗಳು ಕೆಳಗಡೆ ಬಂದ್ರೆ ಮಾರ್ಕೆಟ್ ಕೆಳಗಡೆ ಬರೋದು. ಸೊ ಇವತ್ತೆಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ನಾವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ಆ ತಾಳ್ಮೆ ಇದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಹಣ ಗಳಿಸೋದು ತುಂಬಾ ಈಸಿ. ಅದನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ನೀವು ಕೂಡ ಇತ್ತೀಚೆಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಒಂದು ದಿನ 2 ದಿನ ಡೌನ್ ಫಾಲ್ ಬಂದಾಗ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಿ. ಸೊ ನಾನು ವಿಡಿಯೋದ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಈ 5-6 ತಿಂಗಳಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಸಾಕಷ್ಟು ಅಭಿಪ್ರಾಯಗಳು ಬದಲಾಗಿದ್ದಾವೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ತಿದ್ದೀರಿ. ಅದರ ನಂತರ ಒಳ್ಳೆ ರಿಕವರಿ ಬರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತಿದ್ದೀರಿ. ಸೊ ರಿಕವರಿ ಬಂದೇ ಬರುತ್ತೆ, ಒಳ್ಳೆ ಕಂಪನಿ ಆಗಿದೆ. ಹಾಗೆ ಡೌನ್ ಫಾಲ್ ಬಂತು ಅಂತ ಖಂಡಿತ ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದ್ರೆ ಡೌನ್ ಫಾಲ್ ನಮ್ಮ ಲಾಭವನ್ನ ಜಾಸ್ತಿ ಮಾಡಕ್ಕೆ ಸಿಗೋ ಅಂತ ಅವಕಾಶ. ಸೊ ಆಸ್ ಎ ಅಪಾರ್ಚುನಿಟಿ ಆಗಿ ನೋಡಬೇಕು. ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ, ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ನೀವು ಫಂಡಮೆಂಟಲ್ಸ್ ವೀಕ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಯಾವುದೋ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲಿ ನಾವು ರಿಕವರಿ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡು ಅಲ್ಲಿ ಬರುವಂತಹ ಚಾನ್ಸಸ್ ನಿಲ್. ಬರ್ಬೋದು, ಬಂದ್ರೆ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗೋದಿಲ್ಲ. ಹಾಗೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಡೌನ್ ಫಾಲ್ ಗಳಲ್ಲಿ ಮಾರ್ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ IRED ಅಂತಾನೆ ತಗೊಳ್ಳೋಣ. ಸೊ ಒಳ್ಳೆ ಸ್ಟಾಕ್ ಗಳು 2% ಡೌನ್ ಆದ್ರೂ ಕೂಡ ತಡ್ಕೊಳ್ಳೋದಿಲ್ಲ. ಅಯ್ಯೋ ಡೌನ್ ಆಗ್ತಿದೆ, ಇನ್ನೂ ಡೌನ್ ಆಗುತ್ತೇನೋ ಅಂತ. ಸೊ 2 ಅಲ್ಲ 5 ಅಲ್ಲ 10 ಅಲ್ಲ 20% ಆದ್ರೂ ಕೂಡ ಒಳ್ಳೆ ಸ್ಟಾಕ್ ಗಳಲ್ಲಿ ಭಯ ಪಡುವಂತ ಅವಶ್ಯಕತೆ ಖಂಡಿತ 1% ಕೂಡ ಇಲ್ಲ. ಯಾಕಂತಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಸಿಗುತ್ತೆ. ಆ ಕಾರಣಕ್ಕಾಗಿ ಇನ್ ಕೇಸ್ ತುಂಬಾ ಜನ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ IRED ನ 200 ರೂಪೀಸ್ ಹೋದಾಗ ಅಯ್ಯೋ ನಾನು ಬೈ ಮಾಡ್ಬೇಕಿತ್ತು, ಸ್ಟಾಕ್ ಮೇಲೆ ಹೋಯ್ತು ಅಂತ. ಅವರೇ ಇವಾಗ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ಇನ್ ಕೇಸ್ 200 ಇಂದ 180 ಬಂತ, ಸಾಗ ಬೈ ಮಾಡೋದಿಲ್ಲ, ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ಕಾಯ್ತಾರೆ. ಮತ್ತೆ 162 ಬಂತ, ಆಗ್ಲೂ ಕೂಡ ಬೈ ಮಾಡೋದಿಲ್ಲ, ಮತ್ತೆ ಕಾಯ್ತಾರೆ. ಅಲ್ಲಿಂದ ರಿಕವರಿ ಬರುತ್ತೆ. ಸೊ ರಿಕವರಿ ಬಂದಾಗ ಏನ್ ಮಾಡ್ತಾರೆ, 177 ಬರುತ್ತೆ, ಇಲ್ಲ 162 ವರೆಗೂ ಆಗಿತ್ತಲ್ವಾ, 162 ಬಂದಾಗ ಬೈ ಮಾಡೋಣ, ಮತ್ತೆ ಕಾಯ್ತಾರೆ. ಮತ್ತೆ ಸ್ಟಾಕ್ ಈಗ 160 166 ರೇಂಜ್ ಬಂದಿದೆ, ಈಗ ಮತ್ತೆ ಬೈ ಮಾಡೋದಿಲ್ಲ. ಇಲ್ಲ, ಇವತ್ತು ಕೆಳಗಡೆ 5% ಲೋಯರ್ ಸರ್ಕ್ಯೂಟ್ ಬಂದಿದೆ, ನಾಳೆನೂ 5% ಬರ್ಬೋದು, ನೋಡೋಣ, ಕಾಯೋಣ. ಮತ್ತೆ ನಾಳೆ 5% ಸರ್ಕ್ಯೂಟ್ ಬಂತು, ಆಗ್ಲೂ ಕೂಡ ಬೈ ಮಾಡೋದಿಲ್ಲ. ಇದು ರಿಟೇಲ್ ಇನ್ವೆಸ್ಟರ್ ಗಳು ಯಾವಾಗ್ಲೂ ಮಾಡುವಂತ ಮಿಸ್ಟೇಕ್. ಸೊ ಹಾಗಂತ ಈ ಸ್ಟಾಕ್ ಅನ್ನ ಬೈ ಮಾಡ್ಬೇಕಾ? ಸೊ ಖಂಡಿತ ನಾನು ಬೈ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ವಿಷಯನ ಅರ್ಥ ಮಾಡ್ಸೋಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂತಂದ್ರೆ ಯಾವುದೇ ಒಳ್ಳೆ ಸ್ಟಾಕ್ ನೋಡ್ಬೋದು 20% ಡೌನ್. ಸೊ ಖಂಡಿತ 20% ಡೌನ್ ಆದಾಗ 10,000 ಇನ್ವೆಸ್ಟ್ ಮಾಡತಕ್ಕ 5,000 ಆಗ್ಲಿ ಅಥವಾ 2,000 ಆಗ್ಲಿ ಇನ್ವೆಸ್ಟ್ ಮಾಡ್ಬೇಕು. ಸೊ ಅದ್ರ ನಂತರ ರಿಕವರಿ ಬಂದ ಓಕೆ ಇರುವಂತ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಬೇಕು. ಇನ್ ಕೇಸ್ ಫರ್ದರ್ ಡೌನ್ ಫಾಲ್ ಬಂತ, ಸೊ ಅಗೇನ್ ಮತ್ತೊಂದ್ 2,000 5,000 ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕು. ನಾವು ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋ ಅಂತ ಮಿಸ್ಟೇಕ್ ಇದು. ಇನ್ನು ಕೆಳಗಡೆ ಹೋಗ್ಲಿ, ಕೆಳಗಡೆ ಹೋದ್ರೆ ಇನ್ನೂ ಕೆಳಗಡೆ ಹೋಗ್ಲಿ, ಕೆಳಗಡೆ ಹೋದ್ರೆ ಇನ್ನೂ ಕೆಳಗಡೆ ಹೋಗ್ಲಿ, ಮತ್ತೆ ರಿಕವರಿ ಆಯ್ತು ಸ್ವಲ್ಪ ಅಂತಂದ್ರೆ ಇಲ್ಲ ಮತ್ತೆ ವಾಪಸ್ ಕೆಳಗಡೆ ಹೋಗ್ಲಿ. ನಾನು ಇಲ್ಲಿ ಹೇಳಿದ್ನಲ್ಲ 162 ಇಂದ 170 ಹೋಗಿದ್ರೆ ಆಗ್ಲೂ ಬೈ ಮಾಡೋದಿಲ್ಲ, 162 ಬರ್ಲಿ ಮತ್ತೆ ಅಂತ ಕಾಯೋದು, ಮತ್ತೆ 162 ಬಂತ ಅಗೇನ್ ಆಗ್ಲೂ ಬೈ ಮಾಡೋದಿಲ್ಲ. ಸೊ ಈಗ ಮಾಡೋದಕ್ಕಿಂತ ನಾವು ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ 20% ಅಂತಾನೆ ಇಟ್ಕೊಳ್ಳಿ. ಒಂದು 20% ಡೌನ್ ಆಯ್ತಾ, ನಮ್ಮ ಹತ್ರ 10,000 ಇದೆಯಪ್ಪ, ಜಾಸ್ತಿ ಇಲ್ಲ. ಸೊ ಆಗ 10,000 ಖಂಡಿತ ಇನ್ವೆಸ್ಟ್ ಮಾಡ್ಬೋದು. 2 ಅಥವಾ 2,500 3,000 ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಮತ್ತೆ ಇನ್ನೊಂದು 5% ಡೌನ್ ಆಯ್ತಾ, ಮತ್ತೊಂದ್ 2,000, ಮತ್ತೆ ಇನ್ನೂ 5% ಹೋಯ್ತಾ, ಮತ್ತೊಂದ್ 2,000 ಈ ರೀತಿ ಮಾಡ್ತಾ ಹೋದಾಗ ನಮ್ಮ ಆವರೇಜ್ ಕೂಡ ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಒನ್ಸ್ 5-10% ರಿಕವರಿ ಆದ್ರೂ ಕೂಡ ನಾವು ಪ್ರಾಫಿಟ್ ಬಂದ್ಬಿಡ್ತೀವಿ. ಸೊ ಇದನ್ನ ಇನ್ಸ್ಟಿಟ್ಯೂಷನ್ಸ್ ಪಕ್ಕಾ ಫಾಲೋ ಮಾಡ್ತಾರೆ, ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳಲ್ಲಿ. ನಾನು ಹೇಳ್ತಾ ಇರೋದು ಒಳ್ಳೆ ಸ್ಟಾಕ್ ಗಳಲ್ಲಿ. ನಾನು ಇಲ್ಲಿ ಜಸ್ಟ್ IRED ನ ಎಕ್ಸಾಂಪಲ್ ಗೋಸ್ಕರ ಓಪನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ನೀವು IRED ಅಂತಲ್ಲ, ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಈ ರೀತಿ ಟೆಕ್ನಿಕ್ ಅನ್ನ ಬಳಸಬೇಕು. ನೀವು ಫಂಡಮೆಂಟಲಿ ವೀಕ್ ಇರುವಂತಹ ಕಡೆ ಬಳಸಿದ್ರೆ ಖಂಡಿತ ನಿಮ್ಮ ಲಾಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ
ಅಂತ ಕಡೆ ಅಲ್ಲ, ಒಳ್ಳೆ ಕಂಪನಿಗಳಲ್ಲಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ರೈಲ್ವೆ ಸ್ಟಾಕ್ಗಳು, ಎಸ್ಪೆಷಲಿ RVNL, IRFC, IRCTC ಒಂದ್ 3 ಉದಾಹರಣೆ ತಗೊಳ್ಳೋದಾದ್ರೆ, ಇನ್ನೂ ಬೇರೆ ಸ್ಟಾಕ್ಗಳು ಇದಾವೆ. ನಾನು ಜಸ್ಟ್ ಉದಾಹರಣೆಗೆ ಒಂದ್ 3 ತಗೊಳ್ತಾ ಇದ್ದೀನಿ ಅಷ್ಟೇ. ಇನ್ನ ಇದನ್ನೇ ತಗೊಳ್ಳಿ, IREDA, ನೆಕ್ಸ್ಟ್ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್, ಗ್ರೀನ್ ಎನರ್ಜಿನಲ್ಲಿ, ಹಾಗೆ ಟಾಟಾ ಪವರ್. ಸೊ ಈ ರೀತಿ ಕಂಪನಿಗಳ ನೀವು ಈ ರೀತಿ ಟೆಕ್ನಿಕ್ ಅನ್ನು ಅಪ್ಲೈ ಮಾಡಬೇಕು. ಇನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಬಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, TCS, ಇನ್ಫೋಸಿಸ್, ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್, ಟೈಟನ್, ಬಜಾಜ್ ಫೈನಾನ್ಸ್. ಸೊ ಈ ರೀತಿ ಕಂಪನಿಗಳಲ್ಲಿ ನಾವು ಈ ಟೆಕ್ನಿಕ್ ಅನ್ನ ಬಳಸಿದ್ರೆ ಖಂಡಿತ ಉತ್ತಮ ರಿಟರ್ನ್ಸ್ ಅನ್ನ ಗಳಿಸಬಹುದು ಮಾರ್ಕೆಟ್ ಅಲ್ಲಿ. ಅದನ್ನ ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ, ಪೆನ್ನಿ ಸ್ಟಾಕ್ ಗಳನ್ನ ಹಿಡಿತಾರೆ, ಕೆಳಗಡೆ ಹೋಯ್ತಾ ಆಗ್ತಾ ಇರ್ತಾರೆ, ಅವು ಕಂಬ್ಯಾಕ್ ಮಾಡೋದಿಲ್ಲ. ಕೊನೆಗೆ ಮಾರ್ಕೆಟ್ ಸರಿ ಇಲ್ಲ ಅಂತ ಮಾರ್ಕೆಟ್ ಬೈಕೊಂಡು ಎಕ್ಸಿಟ್ ಆಗ್ತಾರೆ. ಸೊ ಈ ರೀತಿ ತಪ್ಪನ್ನ ಖಂಡಿತ ಮಾಡಬೇಡಿ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಬಿಗ್ ಕ್ರಾಶ್ ಕಂಡು ಬಂತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಕ್ರಾಶ್ ನೋಡಿದ್ದೀರಿ ತುಂಬಾ ಜನ. ಆ ಟೈಮ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಯಾವ ಸ್ಟಾಕ್ ಗಳನ್ನ ಬೈ ಮಾಡ್ತಾರೆ, ಅವರು ಬೈ ಮಾಡೋದು ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ ಗಳು, HDFC, ಕೋಟಕ್, ರಿಲಯನ್ಸ್ ಇಂಡಸ್ಟ್ರೀಸ್, TCS, ಇನ್ಫೋಸಿಸ್ ಇಂತಹ ಕಂಪನಿಗಳನ್ನ ಬೈ ಮಾಡೋದು. ಯಾವ್ದೋ ಪೆನ್ನಿ ಸ್ಟಾಕ್ ಆಗ್ಲಿ ಅಥವಾ ಸ್ಮಾಲ್ ಕ್ಯಾಪ್ ಕಂಪನಿ, ಮೈಕ್ರೋ ಕ್ಯಾಪ್ ಕಂಪನೀಸ್ ಅನ್ನ ಬೈ ಮಾಡಕ್ ಹೋಗೋದಿಲ್ಲ. ಲಾರ್ಜ್ ಕ್ಯಾಪ್ ಕಂಪನೀಸ್, ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನೀಸ್ ಅಂತವನ್ನ ಬೈ ಮಾಡ್ತಾರೆ, ಮುಗಿಬಿದ್ದು ಬೈ ಮಾಡ್ತಾರೆ. ಆದ್ರೆ ಅವರು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ನಾನೇನ್ ಇವಾಗ ಹೇಳಿದೆ, ಒಂದು ಪರ್ಟಿಕ್ಯುಲರ್ ಸ್ಟಾಕ್, ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂದ್ರೆ ಅವು ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗೋದು ಎಕ್ಸ್ಟ್ರೀಮ್ ರೀಸನ್ ಇದ್ರೆ ಮಾತ್ರ. ಕೋವಿಡ್ ತರದ ಎಕ್ಸ್ಟ್ರೀಮ್ ರೀಸನ್ ಅಥವಾ 2008 ಕ್ರೈಸಿಸ್, ಆ ರೀತಿ ದೊಡ್ಡ ರೀಸನ್ ಗಳಿದ್ರೆ ಮಾತ್ರ 20%, 25%, 30% ಕ್ರಾಶ್ ಆಗ್ತವೆ. ಇಲ್ಲ ಅಂತಂದ್ರೆ 10-15% ಎನಫ್. ನಾರ್ಮಲ್ ಕರೆಕ್ಷನ್ ಅಲ್ಲಿ 10-20% ಇನ್ ಬಿಟ್ವೀನ್, ಅದಕ್ಕಿಂತ ಜಾಸ್ತಿ ಆಗೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ. ಸೊ ಆ ರೀತಿ ಟಾರ್ಗೆಟ್ ಅನ್ನ ಇಟ್ಕೊಂಡು ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿಯ ಟಾರ್ಗೆಟ್ಸ್ ಅನ್ನ ನಾವು ಕೂಡ ಇಟ್ಕೊಳ್ಬೇಕು. ಸೊ ಆಗ್ಲೇ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಆಗೋದು. ಹಾಗೆ ಇವತ್ತು ಬಂದಂತ ಖಂಡಿತ ಎದುರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಇದೆಲ್ಲಾನು ಕೂಡ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ. ಹಾಗೆ ಮಾರ್ಕೆಟ್ ಈಗ ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದೆ. ಜೊತೆಗೆ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಎಲೆಕ್ಷನ್ ಕೂಡ ಇದೆ. ಸೊ ಎಲೆಕ್ಷನ್ ಟೈಮ್ ಅಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ, ಜೊತೆಗೆ ಎಲೆಕ್ಷನ್ ರ್ಯಾಲಿ ಕೂಡ ಬರ್ಬೋದು. ಸೊ ಇದೆಲ್ಲಾನು ಕೂಡ ನಾವು ಬೇರ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಇನ್ ಕೇಸ್ ಒಳ್ಳೆ ಸ್ಟಾಕ್ ಗಳು 10-20% ಬಿದ್ರೆ ಆಸ್ ಎ ಅಪಾರ್ಚುನಿಟಿ ಅನ್ನಾಗಿ ನೋಡ್ಬೇಕು. 10,000 ಇನ್ವೆಸ್ಟ್ ಮಾಡೋದಕ್ಕೆ 2,000 ಇನ್ವೆಸ್ಟ್ ಮಾಡ್ಬೇಕು, ಕಂಟಿನ್ಯೂ ಮಾಡ್ಬೇಕು. ಇಲ್ವಾ ದುಡ್ಡಿಲ್ವಾ, ಜಸ್ಟ್ ಇರೋ ಕ್ವಾಂಟಿಟಿ ಹೋಲ್ಡ್ ಮಾಡಿ, ಪೇಷನ್ಸ್ ಇರ್ಲಿ, ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಮಾರ್ಕೆಟ್. ಬಟ್ ಕಂಡೀಷನ್, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ, ವೆಯ್ಟ್ ಮಾಡಿ. ನೀವು ಕಂಪನಿಯ ಬಿಸ್ನೆಸ್ ಹಾಳಾಗಿರುವಂತ ಕಡೆ ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡೋದ್ರಿಂದ ಲಾಭ ಸಿಗೋದಿಲ್ಲ. ಒಳ್ಳೆ ಕಂಪನಿ ಆಗಿದ್ರೆ ಲಾಭ ಗ್ಯಾರಂಟಿ ಸಿಗುತ್ತೆ, ತಾಳ್ಮೆ ಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.